ಏನು ಕೊಡ್ಬೇಕಿತ್ತಮ್ಮ ನಿನಗೆ? ಮಾಂಸಾಹಾರಿಗಳ ವಲಯ. ಉಂಗುರ ಬಾಲದ ಲೇಮೂರು ನೋಡಿದ್ರಾ? ನಾನು ನೋಡಿರಲಿಲ್ಲ, ಈಗ ನೋಡ್ತಾ ಇದ್ದೀನಿ. ಕರಡಿ ಕುಟೀರ ಕ್ಯಾಟ್ ಅಂತ ಕರೀತಾರೆ. 1 2 3 ಎಲ್ಲ ಫ್ಯಾಮಿಲಿ ಇಲ್ಲೇ ಇದೆ. ತಿರುಗು ಚಿನ್ನ. ಹಾಂ, ಗುಡ್. ಕುಡಿ ನೀರನ್ನ. ವಾಟ್ ಬ್ಯೂಟಿ. ಇದು ಯಾರು ನೋಡ್ರಪ್ಪ, ನಿಮ್ಗೆ ಯಾರು ಪರಿಚಯ ಇದ್ದಾರೆ? ಹಬ್ಬ ಕಣ್ತ ಅದು ಚೆನ್ನಾಗಿದೆ ಅಂತ ಕೇಳ್ತಿಲ್ಲ ನೀನು? ಇಲ್ಲಿರೋದು ನೋಡ್ರಿ ಅದಕ್ಕಿಂತ ದೊಡ್ಡದು. ಅದು ಮೂಗು ಬಾಯಿ ಎಷ್ಟು ಉದ್ದ ಇದೆ. ಅಂಗಲ್ಲಿಂದ ಚೆನ್ನಾಗಿ ಗೊತ್ತಾಗ್ತಾಯಿದೆ. ಅಣ್ಣ ನೋಡ್ರಿ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಅವರು. ಅಜ್ಜಿ ನಮ್ಮ ಹುಡುಗ ಅದ್ರ ಮೇಲೆ ಮಲಗ್ಬೋದು ಅಂತಾನೆ. ಆಯ್ತಪ್ಪ. ಕರಡಿ ಕೂದಲು ಅಲ್ಲಿ ಹೋಯ್ತು ಮರಿಗಳೆಲ್ಲ. ಕೂಡಾಕಿದ್ರಾ? ಓಕೆ. ನೀವು ಹಾಕ್ಲಿಕ್ಕೆ ಬಂದರೆ ನಿಮ್ಗೆ ಡಿಸ್ಟರ್ಬ್ ಅಲ್ಲ? ಅಯ್ಯೋ ಅವಕ್ಕೂ ಗೊತ್ತು. ಹೋಗ್ರ ಮರೆ ನೀವು ಫ್ರೀಯಾಗಿ ನೋಡ್ಕೋತೀರಾ. ಮೇವು ತಂದು ಹಾಕೋರಿದ್ರೆ ಆರಾಮಾಗಿ ನಾವು ಬೇಕಾದ್ರೆ ಫೋರ್ಸ್ ಕೊಡ್ತೀವಿ ಅಂತೀವಿ. ಭಾರತದ ಗೆಂಡಾಮೃಗ ಒಳ್ಳೆ ಹೈಟ್ ಇದ್ದಾವೆ ಎರಡೂ ಕೂಡ. ಹೇಗೆ ಅನಿಸ್ತಾ ಇದೆ ವಿಡಿಯೋ ಸ್ನೇಹಿತರೆ? ಅಂದಾಗೆ ಸಾರಿಸ್ಕೊಂಡು ನನಗೆ ಗುರಾಯಿಸ್ತಾ ಇಲ್ಲ. ನಾನು ನಾಗರಾಜನಲ್ಲ, ಬ್ರೀಡಿಂಗ್ ಮಾಡಿಸಿದಂಗೆ ಕಾಣ್ತಾರೆ. ಮೊದಲು ಎರಡೇ ಇದ್ವಿ. ಅಂದರೆ ಬಂಧುಗಳೇ, ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ, ಮೈಸೂರು ಝೂ ಇದು. ಶ್ರೀ ಜಯಚಾಮರಾಜೇಂದ್ರ ಅವರ ಝೂ. ಹೆಂಗಿದೆ ನೋಡಿ, ಚಿಕ್ಕ ಜಿಂಕೆ. ಅಯ್ಯೋ, ಇದೆ ಜಿಂಕೆ ಜೊತೆಗೆ ಕೆಳಗಡೆ ರೋಸಿ ಫೇಸ್ಡ್ ಲವ್ ಬರ್ಡ್. ಆ್ಯಕ್ಚುಲಿ ಇದೆ ನಿಜವಾದ ಲವ್ ಬರ್ಡು. ನಾವು ಇನ್ನೊಂದು ಕೆಲವೊಂದು ಬಜ್ಜಿಸ್ನ ಲವ್ ಬರ್ಡ್ ಅಂತ ಇರ್ತೀವಿ. ಒಳಗಿದ್ದಾವೆ. ಬೇಕಾದ ಝೂಮಾಗೆ ನೋಡಿದರೆ ತಂತಿ ಅಡ್ಡ ಬರುತ್ತೆ, ಸೌಂಡ್ ಮಾತ್ರ ಕೇಳಿಸುತ್ತೆ. ನವಿಲು ಗರಿ ಎಲ್ಲ ನೋಡಿಕೊಂಡು ತುಂಬ ಸುಂದರವಾಗಿರುತ್ತೆ. ಇದು ಆ್ಯಕ್ಚುಲಿ ಇದು ಗಂಡು ಮಕ್ಕಳು ತುಂಬ ಸುಂದರವಾಗಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಪ್ರಾಣಿ ಸಂಕುಲದಲ್ಲಪ್ಪ, ಮತ್ತು ಮನುಷ್ಯರಲ್ಲಿ ಹೆಣ್ಣು ಮಕ್ಕಳೇ ಸುಂದರವಾಗಿರೋದು. ಆ ಕಡೆ ನೋಡಿ ಆಡ್ತಾ ಇದ್ದಾವೆ. ಇಲ್ಲಿದೆ ಆಲ್ಮೋಸ್ಟ್ ಗಂಡು ನವಿಲು ನಮಗೆ ಎದ್ದು ಕಾಣ್ತಾ ಇರೋವಂಥದ್ದು. ಇದು ಬೋರ್ಡ್ನ ಹಿಂಭಾಗ, ಮೈಸೂರು ಝೂನಲ್ಲಿ. ಬಜ್ಜಿಗರ್ ಎಲ್ಲ ಚೆನ್ನಾಗಿದೆ. ಬ್ರೀಡಿಂಗ್ ಸೆಟಪ್ ಮಾತ್ರ ಮೈಸೂರು ಝೂನಲ್ಲಿ. ಈ ಬ್ರೀಡಿಂಗ್ ಟೈಮ್ ಇವೆಲ್ಲ ಚೆನ್ನಾಗಿ ಬ್ರೀಡ್ ಮಾಡುತ್ತೆ. ಈ ಸತಿ ನನ್ನ ಹತ್ರ ಇದ್ದಿದ್ದು ಸುಮಾರು 700 ಚಿಲ್ಲರ ಬಜ್ಜೀಸ್. ನಮ್ಮ ಮೃಗಾಲಯ ಝೂದಲ್ಲಿ ಇರ್ತಕ್ಕಂಥ ಬಜ್ಜೀಸ್ಗಳು. ಬ್ಯೂಟಿ ಮಿಲ್ಕಿ ನವಿಲು, ಗಂಡು ನವಿಲು. ಮಿಲ್ಕಿ ಬ್ಯೂಟಿ ಅಂದರೆ ಇದು ಸೂಪರ್. ತಲೆ ಎತ್ತಮ್ಮ. ಗುಡ್ ಸರ್. ಇಷ್ಟೊಂದು ಎತ್ತರನ ಬೇಕಾ ನಿನಗೆ? ಬೇಡ ಬಿಡಮ್ಮ. ಸೂಪರ್. ಸಾರಿಸ್ಕೊಂಡು ವಾ. ಅಲ್ಲಿ ಇಲ್ಲಿ ಓಡೋಗ್ತಾ ಇದೆ. ಇಲ್ಲೊಂದಿದೆ. ಮೋಸ್ಟ್ಲಿ ಯಾಕೆ ಸಪ್ರೇಟ್ ಮಾಡಿದಾರ ಗೊತ್ತಿಲ್ಲ. ಸಾರಿಸ್ಕೊಂಡು ಏನು ಎತ್ತರ ಐತ್ರಿ ಇದು. ಕತ್ತಿ ಎತ್ತಿದ್ರೆ ನಮ್ಮ ಹೈಟ್ ಬರುತ್ತಲ್ರಿ, 5 ಅಡಿ 4 ಇಂಚು. ಯಾವ ದೇಶದ್ದಿದು? ಯಾವ ದೇಶದ್ದು ಅಂತ ಹಾಕಿಲ್ಲ. ಥಾಯ್ಲೆಂಡ್, ಆಸ್ಟ್ರೇಲಿಯಾ, ಇಂಡಿಯಾ, ಪಾಕಿಸ್ತಾನ್, ಚೀನಾ, ಬಾಂಗ್ಲಾದೇಶ್, ಥಾಯ್ಲೆಂಡ್ ಅಂಡ್ ಅಷ್ಟೇ ಆ ದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಮತ್ತು ಇಲ್ಲೊಂದಿದೆ, ಅಲ್ಲೊಂದಿದೆ. ಮೋಸ್ಟ್ಲಿ ಯಾಕೆ ಬ್ರೀಡಿಂಗ್ ಸೆಟಪ್ ಏನಾರು ಹಾಕಿದಾರ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥದ್ದು ಬಾತುಕೋಳಿಗಳು ರೆಸ್ಟ್ ಮಾಡ್ತಾಯಿದೆ. ಮಧ್ಯಾಹ್ನದ ಹೊತ್ತು ಬಂದರೆ ಪ್ರಾಣಿಗಳು ಆಲ್ಮೋಸ್ಟ್ ರೆಸ್ಟ್ ಮಾಡುತ್ತೆ ಅಂತಾರೆ. ನಿಜ, ರೆಸ್ಟ್ ಮಾಡ್ತಾಯಿದೆ. ಯಾವ ಬಾತುಕೋಳಿ ಹತ್ರ ನೋಡಿ, ಇಲ್ಲಿದೆ ಚಕ್ರವಾಕ. ನಾನೆಲ್ಲೋ ನಮ್ಮ ಕುವೆಂಪು ಅವ್ರ ಕಾವ್ಯಗಳಲ್ಲಿ ಕೇಳ್ತಾ ಇದ್ವಿ ಚಕ್ರವಾಕ ಅಂಥೇಳಿ. ಹಿಂಗಿರುತ್ತೆ ನೋಡಿ ಚಕ್ರವಾಕ, ರೆಸ್ಟ್ ಮಾಡ್ತಾಯಿದೆ ಅಲ್ಲಿ ಹಿಂದೆಗಡೆ. ಟೈಮ್ ವೇಸ್ಟ್ ಮಾಡೋದು ಬೇಡ, ಮುಂದೆ ಇರೋದು ನೋಡೋಣ. ಬ್ರೀಡಿಂಗ್ ಸೆಟಪ್ ಚೆನ್ನಾಗಿದೆ. ಬಾಕ್ಸ್ ಎಲ್ಲ ಹಾಕಿದ್ದಾರೆ, ಒಳ್ಳೆ ಬ್ರೀಡ್ ಮಾಡುತ್ತೆ. ಕುವೆಂಪುವಿನ ಸಾಹಿತ್ಯದಲ್ಲಿ ನೋಡ್ತಾ ಇದ್ವಿ, ಓದ್ತಾ ಇದ್ವಿ. ಬಕಪಕ್ಷಿ ಈ ಥರ ಅಂತೇಳಿ. ಬಕಪಕ್ಷಿ ಕಾದು ಕುಳಿತು ಭೇಟಿ ಆಡುತ್ತೆ ಅಂತಾರೆ. ಹೆಂಗಿದೆ ಕೊಕ್ಕೆ ಏನ್ರಿ ಅದು? ಬಕಪಕ್ಷಿ. ಇಲ್ಲಿ ನೋಡಿ, ಇಲ್ಲಿದೆ. ವಾ ವಾ ವಾ. ಅಲ್ಲಿ ಹದ್ದುಗಳಿದ್ದಾವೆ ನೋಡೋಣ. ಬಕಪಕ್ಷಿ ಒಂದಿದೆ, ಅಲ್ಲಿ ಮೂಲೆ ಒಂದು ಕೂತಿದೆ. ಬಕಪಕ್ಷಿ ಅಲ್ಲಿ ಶಿಖರ ಇದೆ ಆ ಕಡೆ ಪಕ್ಕದಲ್ಲಿ. ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಓಯ್, ಇಲ್ಲಿ ನೀನು ತೋರಿಸೋದಿಲ್ಲ ತಲೆ. ಓಕೆ, ಇಲ್ಲಿ ನೋಡಿ ಬಿಳಿ ಗರುಡ. ಸೌಂಡ್ ನೋಡಿ
ಕೂತಿದ್ದಾವೆ. ನಾವು ಮನೇಲಿ ಸಾಕಂಗಿಲ್ಲ ಇವೆಲ್ಲ. ವೆರಿ ನೈಸ್. ಹದ್ದುಗಳಿದ್ದಾವೆ ಒಳಗೆ. ಹಳ್ಳಿಯಲ್ಲಿ ಏನು ಹದ್ದು ನೋಡ್ತೀವಿ ಬಿಡೋಣ, ಅದೇನು ಕಾಣಲ್ಲ ಅಂತ. ಬಟ್ ಇಲ್ಲಿ ನೋಡಿ, ಸ್ಪಿನಿ ಈಗಲ್ಸ್ ಸೂಪರ್ ಆಗಿದೆ. ಇನ್ಫಾರ್ಮೇಷನ್ ಚೆನ್ನಾಗಿ ಕೊಡ್ತಾಯಿದ್ದಾರೆ. ವಾ ಇಲ್ಲಿ ಬನ್ನಿ. ಆಫ್ರಿಕನ್ ಗ್ರೇ ಎಲ್ಲಿ ಎಲ್ಲ ಕಾಣಂಗಿಲ್ಲ. ಗ್ರೇ ಒಳಗಿದೆ. ಬ್ರೀಡ್ ಮಾಡ್ತಾಯಿದೆಯಾ? ಬ್ರೀಡ್ ಮಾಡ್ತಾಯಿದ್ರೆ ನಿಮ್ಮ ಕಣ್ಣಿಗೆ ಕಾಣಲ್ಲ. ಗ್ರೇ, ಆಫ್ರಿಕನ್ ಗ್ರೇ. ಇದು ಸನ್ಕೋನಿಯರ್ಸು ಒಳಗಿದ್ದಾವೆ. ಪೈನಾಪಲ್ ಕೋನಿಯರ್ಸ್, ಸನ್ಕೋನಿಯರ್ಸು ಇಲ್ಲೇ ಇದೆ. ಬರಲಿ. ನಮಗೆ ಕಕಟು ಇದೆ, ಮಲಕ್ಕನ್. ಇದು ಸಲಾದ್. ಇದು ಒಳಗೆ ಕೂತಿದೆ. ಇದು ಈ ಥರ ಇರುತ್ತೆ ಮಲಕ್ಕನ್ ಕಕಟು ಏನಿಲ್ಲ ಅಂದರೂ ಜೊತೆ ನಮಗೆ 4 ಲಕ್ಷ 5 ಲಕ್ಷ ಹಿಂಗೆ ಸಿಗ್ತವೆ. 2 ಕೂತಿದ್ದಾವೆ. ಒಳ್ಳೆ ಬ್ರೀಡ್ ಮಾಡಿಸಿ ದುಡ್ಡು ಪಡಿಬೋದು ಇದರಿಂದನೂ ಕೂಡ. ಇದು ಮಾಂಸಾಹಾರಿಗಳ ವಲಯ. ಮಾಂಸಾಹಾರಿಗಳು ಚಿರತೆ. ಮನುಷ್ಯರು ಕೂಡ ಮಾಂಸಾಹಾರಿಗಳು. ನಾವು ಆ ಗುಂಪಿಗೆ, ಮಾಂಸ ಮತ್ತು ಸಸ್ಯಾಹಾರಿ ಗುಂಪಿಗೆ ಸೇರ್ತೀವಿ. ಎಲ್ಲಿದೆ? ಇಲ್ಲಿ ನೋಡೋಣ ಬನ್ನಿ. ಎಲ್ಲ ವಿಜಲ್ ಹೊಡೆದು ಕರೀತಾರೆ. ಕರಿಬಾರ್ದು. ಡು ನಾಟ್ ಟಚ್ ಇಸ್ ಪೇಂಟಿಂಗ್. ಆಯಿತು, ಪೇಂಟಿಂಗ್ ಟಚ್ ಮಾಡಲ್ಲ. ಪ್ರಾಣಿಗಳನ್ನ ಟಚ್ ಮಾಡಿದ್ರೆ ನಾವು ಉಳಿಯಲ್ಲ. ಚಿರತೆ, ಭಾರತೀಯ ಚಿರತೆ, ಇಂಡಿಯನ್ ಲೆಪರ್ಡ್. ಎಲ್ಲಿದೆ? ಕಾಣ್ತಾ ಇದೆಯಾ? ಯಾರೋ ದತ್ತು ಕೊಡ್ತಾರೆ. ದರ್ಶನ ವಾಟ್ ಎ ಬ್ಯೂಟಿ. ಅಯ್ಯ, ತಿರ್ಸ್ಕೊಂಡು ಹೋಯ್ತು. ಸೂಪರ್ ಆಗಿದೆ. ನೋಡೋಕೆ ಹಂಗಿದೆ. ಹೆಚ್ಚು ಕಡೆ 100 kg ಮೇಲೆ ತೂಕ ಬರ್ತಾ ಅಲ್ಲ. ಒಂದು ಸತಿ ಎಗರ್ತು ಅಂದರೆ ಆಯಿತು. ಇದು ಎಗರು ಬರ್ತವೆ. ಈ ಎಗರು ಬಿಡ್ತವೆ ಸರ್ ಇವು. ಕೂತಿದೆ ಒಂದು ಮೂಲೆಗೆ. ಇಂಡಿಯನ್ ಚಿರತೆ, ಪ್ಯಾಂಥರ್. ಬರಂಗಿಲ್ಲ. ಹುಲಿ ತೋರಿಸ್ತೀವಿ ಬನ್ನಿ. ಹುಲಿ ನೋಡ್ಕೊಂಬಿಡಿ. ಟೈಗರ್ ಹೆಂಗಿದೆ? ಟೈಗರ್ ಬೆಂಗಾಲ್ ನೋಡಿ. ಹುಲಿ ನೋಡ್ಕೊಂಬಿಡಿ. ಅಲ್ಲಲ್ಲ, ಒಳಗೆ ಬನ್ನಿ. ಎಲ್ಲಿದೆಪ್ಪ ಹುಲಿ ರಾಯ? ಇದೆ ದ ಬೆಂಗಾಲ್ ಟೈಗರ್. ಬ್ಯೂಟಿ, ಸೂಪರ್. ಗ್ಲಾಸ್ ಹಾಕಿದ್ದಾರೆ. ಅದು ಅಲ್ಲೇ ಸುತ್ತಾಡ್ಕೊಂಡು ಹೋಗ್ತಾ ಇದೆ ಅಲ್ಲಿಗೆ. ಆಲ್ಮೋಸ್ಟು ಪಾಪು ಬಾ ಅಂತ ಹೇಳ್ತದೆ. ನಿನ್ನ ಎದ್ಕೊಂಡು ನೋಡಿ. ನಿನಗೆ ಅದು ಹಂಗೆ ಹೋಯ್ತದ ನಿನ್ನ ನೋಡ್ಕೊಂಡು. ಅಬ್ಬಾ, ಇದು ಬೆಂಗಾಲ್ ಟೈಗರ್ ತಲೆ ನೋಡ್ರ ಮರಿ ಅದು. ವಾ, ಕಾಡಿನ ರಾಜ ಗಜಗಾಂಭೀರ್ಯ. ಸಮೀಪನೇ ಬಂತಲ್ರಿ. ಏನು ಮರ ನೋಡ್ತಾ ಇದೆ. ಓಕೆ, ಸೂಪರ್. ಇನ್ನೂ ಮುಂದೆ ಹೋಗ್ತಾ ಮಳೆಗೆ ಉಚ್ಕೊಳ್ತಾ ಇದೆ. ಹುಲಿ ರಾಯ ಬಾರಯ್ಯ ಬೇಗ. ಏನು ಕೊಡ್ಬೇಕಿತ್ತಮ್ಮ ನಿನಗೆ? ಕರ್ದಿದ್ಕೇನೆ ಬಂದಿದೆ ಅದು. ಸೂಪರ್. ಟೆರಿಟಿ ಪಾಪ ಫುಡ್ಡಿಗೆ ಹಾಕಿದಾರೆ ಇಲ್ಲ ಅದಕ್ಕೆ. ನಾವು ನೋಡ್ತಿರ್ತಕ್ಕಂಥದ್ದು ಸಿಂಹ. ಎಲ್ಲಿದೆ? ಮೂಲೆಯಲ್ಲಿದೆ. ನಿಮ್ಗೆ ಝೂಮ್ ಮಾಡಿ ತೋರಿಸುವೆ. ಒಟ್ಟೆ ಬ್ಯೂಟಿ. ಆಫ್ರಿಕನ್ ಅಂತ ಇದು. ಬ್ಯಾಂಬೂ ಟ್ರೀ ಅಡ್ಡ ಬಂತು, ಬಿದಿರು ಬರುತ್ತಾ ನೋಡೋಣ. ಸಿಂಹ ಬರ್ತಾ ಇದೆ. ಬ್ಯೂಟಿ. ಅರೆ ವಾ, ಅರೆ ವಾ, ಸಖತ್. ಕಾಡಲ್ಲಿ ಸಿಂಹ ನೀರು ಕುಡಿಯೋದನ್ನು ನೋಡಿದಿರಾ? ತೊಟ್ಟಿಲಿ ನೀರು ಕುಡಿಯೋದು ನೋಡಿದಿರಾ? ಝೂಲ್ ನೋಡ್ತಾ ಇದ್ದೀರಿ ನೋಡಿ. ಆ ಕಡೆ ಸೈಡಿಗೆ ಕೂತಿದೆ, ಅದು ರೆಸ್ಟ್ ಮಾಡ್ತಾ ಇದೆ. ಮೋಸ್ಟ್ಲಿ ಬ್ಲ್ಯಾಕ್ ಕಲರಲ್ಲಿ ಇತ್ತಪ್ಪ. ತಿರ್ಗಮ್ಮ ಸಾಕು, ಈ ಕಡೆ ತಿರುಗು ಚಿನ್ನ. ಹಾಂ, ಗುಡ್. ಕುಡಿ ನೀರನ್ನ. ಹಿಂದೆಗಡೆ ಒಂದಿದೆ, ಕೂತಿದೆ. ಆ ಕಡೆ ಕುಂಡೆ ತಿರ್ಸ್ಕೊಂಡು ಕೂತಿದೆ. ಇನ್ನೇನು ತಗೊಳ್ಳಿ, ಕಲ್ಲು ಅಡ್ಡ ಬಂದೈತಿ. ಹೊತ್ಕೊಂಡು ಚೀಲ ಹೊತ್ಕೊಂಡು ಕೂತಿರಂಗೆ ಕಾಣುತ್ತೆ. ಎದ್ದು ನಿಂತ್ಕೊಂಡು ನೋಡ್ಬೋದು. ಏನು ಮಾಡೋಣಪ್ಪ, ನಾವು ಬಂದಿರೋದು ತಪ್ಪಾದ ಟೈಮಲ್ಲಿ, ಮಧ್ಯಾಹ್ನ ರೆಸ್ಟ್ ಮಾಡೋ ಟೈಮಲ್ಲಿ. ಮಾಡಿ ಬಿಡಿ. ಉಂಗುರ ಬಾಲದ ಲೇಮೂರು ನೋಡಿದ್ರಾ?
ನಾನು ನೋಡಿರಲಿಲ್ಲ, ಈಗ ನೋಡ್ತಾ ಇದ್ದೀನಿ ನಾನು ಕೂಡ. ಅಲ್ಲಿ ಕೂತಿದೆ, ಗ್ಲಾಸ್ ಮಾತ್ರ ಚೆನ್ನಾಗಿ ಹಾಕಿದ್ದಾರೆ. ಆ ಕಡೆ ಒಂದಿದೆ ಪಕ್ಕದಾಗಿ, ಹಾಂ ನೋಡಿ ಆ ಕಡೆ ಕರೆಕ್ಟ್. ಝೂಮ್ ಮಾಡೋ ಇಟ್ಟಾಗಲೇ ಚೆಂದ ಕಾಣೋದು ದೂರದಲ್ಲಿ. ಎಷ್ಟಿದೆ, ಎರಡೇ ಇರಬೇಕು ಅನಿಸುತ್ತೆ. ಬ್ರೀಡಿಂಗ್ ಮಾಡ್ಸೋಕ್ಕೆ ಇಲ್ಲಿ ನೋಡಿರಿ ಬಾಕ್ಸ್ ಇಟ್ಟಿದ್ದಾರೆ, ಚೆನ್ನಾಗಿ ಇಟ್ಟಿದ್ದಾರೆ. ಕಾಣ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಮತ್ತು ಬಂದು ಇಳಿತಾ ಇದೆ. ಮೇಲ್ ಫೀಮೇಲ್ ಇರಬೇಕು ಆ್ಯಕ್ಚುಲಿ. ಅದು ಉಂಗುರವರ ಅಂತ ಯಾಕೆ ಕೇಳಿದ್ರೆ ಅಂತ ಈಗ ಗೊತ್ತಾಯ್ತು. ಅಂದರೆ ಅದು ಬಾಲ ಉಂಗುರದ ಥರ ಮಾಡ್ಕೊಳ್ತಾ ಇತ್ತು ನೋಡ್ರಿ. ಹಿಂಗೆ ಮೇಲೆ ಹೋಗಿ ಹಿಂಗೆ ಡೊಂಕು. ಎಲ್ಲ ಹೊರಟ್ರಿ ಅಮ್ಮ. ಸೊ ನಿಮ್ಮನ್ನು ನೋಡೋಕ್ಕಂತ ನಾವು ಬಂದಿದ್ದೀವಿ, ನಮ್ಮನ್ನು ನೋಡೋಕೆ ನೀವು ಬರಬಾರ್ದ? ನೋಡಿ ಇಲ್ಲಿ ಲೆಮೂರು ನೋಡ್ತಾ ಇದೆ. ಫೋಟೋ ತೆಗಿಯಪ್ಪ ನೀನು ಅಂತ. ಪುಚ್ಚಿನ್ ಇಲ್ಲಿದೆ ನೋಡಿ, ಕೆಪುಚ್ಚಿನ್. ಕೋತಿ ವಾನರ. ಮುಖ ನೋಡ್ರೆ ಮನುಷ್ಯರದ್ದಿದ್ದಂಗಿದೆ. ಯಾರೋ ಕರಿತಿದ್ದಾರೆ ನೋಡಿ ನಿಮಗೆ, ಮೇಲೆ ಕೂತ್ಕೊಂಡು ಕೈ ತಗೊಳ್ಳಿ ಅಂತನ. ಯಾವುದು? ಹಮ್ರಾಸ್, ಬಬೂನ್, ಸಿಂಗಳಿಕ, ಚಿಂಪಾಂಜಿ, ಗೋರಿಲ್ಲ. ಎಲ್ಲಿಗೆ? ಆ ಕಡೆ ಪ್ರವೇಶ ಇಲ್ಲ, ಈ ಕಡೆ ಹೋಗೋಣ, ನೋಡುವ. ಗೆಸ್ ಹೂ ಐ ಆಮ್. ನಾನು ಯಾರು ಅಂತ ಗೆಸ್ ಮಾಡಿ ನೋಡೋಣ. ಅದ್ರ ಜೊತೆ ನಮ್ಮ ಫೋಟೋಗಳಿಲ್ಲ ಪಕ್ಕದಾಗೆ. ಹೀಗೆ ಬಂದಿದ್ದು ನಾವು ಕೂಡ. ಮಂಗನಿಂದ ಮಾನವ. ಬಾಬಾ ಇದ್ದು ನೋಡಪ್ಪ. ಇದು ಯಾರು ನೋಡ್ರಪ್ಪ, ನಿಮ್ಗೆ ಯಾರು ಪರಿಚಯ ಇದ್ದಾರೆ ಕೇಳ್ರಿ, ಮಾತಾಡ್ಸೋಣ. ಒಟ್ಟು ಬ್ಯೂಟಿ. ವಾ, ಕಿಂಕಾಂಗಲ್ಲಿ ನೋಡ್ತವಲ್ಲ ಅದೇ ಥರ ಇತ್ತಲ್ಲ ಇದು. ಗೊರಿಲ್ಲ. ಹೋಗ್ಲಿ ಮುಖ ತೋರಿಸಿ ಹೋಯ್ತು. ಸ್ವಲ್ಪ ಚೆನ್ನಾಗಿ ತೋರಿಸಿದ್ದು, ಪೋಸನ್ನು ಕೊಟ್ಟಿದ್ದು ನೋಡ್ಕೊಳ್ಳಿ ಅಂತೇಳಿ. ಇನ್ನು ಉಳಿದಂತೆ ಯಾವ ಕೂಡ ಪ್ರಾಣಿ ಅದು ಬರಲಿಲ್ಲ, ಬಿಸಿಲಿಗೆ ಕೂತಿದ್ದು ಜಾಸ್ತಿ. ಅದು ಏನು ಚೆಂದ ಇದೆ, ಆರೋಗ್ಯವಾಗಿದೆ, ಹೆಲ್ತಿ ಇದೆ ಅದು. ಮತ್ತಪ್ಪ ಹೊತ್ಕೊಂಡು ಕೂತ್ಕೋ. ಬಬೂನ್ ತಿಕಾಮುಖ ಎಲ್ಲ ಕೆಂಪುಗೆ ಅಂತಾರಲ್ಲ, ಹಂಗಿದೆ ಬಬೂನ್ಸ್ದು. ಮಣ್ಣಲ್ಲಿರೋ ಗೆದ್ದಲನ್ನು ಹುಡುಕಿ ತಿಂತಾ ಇದೆ. ತಿನ್ನಿ ಇಲ್ಲಿದೆ ನೋಡಿ, ಹಮ್ರಾಸ್ ಬಬೂನ್. ತುಂಬ ಆ್ಯಕ್ಟಿವ್ ಇವೆಲ್ಲ. ಏನು ಗೆದ್ಲು ಹುಡುಕ್ತಾ ಇರ್ತೀನಪ್ಪ. ಗೋರಿಲ್ಲ ಮಾಮು ಬರ್ತಿದ್ದಾರೆ ನೋಡಿ. ಗೋರಿಲ್ಲ ಏನಿಲ್ಲ ನೋಡ್ಬೇಕು ಕಾಜು. ಗೋರಿಲ್ಲ ಬೀನ್ಸ್ ತಿಂತಾ ಇದ್ದಾರೆ. ಮೃಗಗಳು ನಿಂತಿದ್ದಾವೆ, ಕೋಡ್ ಕಾಣ್ತಾ ಇದೆ. ಒಳ್ಳೆ ಕಲ್ಲಾಗಿ ನಿಂತಿದ್ದಾವೆ. ಚರ್ಮನೇ ಹಂಗಿದೆ ಅದು. ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ವಿ. ಬರ್ರಿ ಸ್ವಾಮಿ ಈ ಕಡೆ ಬನ್ನಿ ಈ ಕಡೆ. ಶೇಕ್ ಆಗ್ತಾಯಿದೆ, ಮುಂದಕ್ಕೆ ಬರೋಂಗಿಲ್ಲ, ಕುತ್ಕೊಂತೈತೆ ಅನ್ಸುತ್ತೆ ಅದು. ಅದೇ ಸಮಾಧಾನವಾಗಿ ಕುತ್ಕೊಂಡು. ಆ ಕಡೆ ಒಂದಿದೆ, ಈ ಆನೆಗೆ ಹತ್ರ ಇದಲ್ರಿ. ಕಿವಿ ಏನು ಬೆನ್ನ ಮೇಲೆ ಇದ್ದಂಗೆ ಕಾಣ್ತದೆ ಅದು. ಅಲ್ಲಿ ನೋಡ್ರಿ, ಕಿವಿಯಲ್ಲಿ ಅರ್ಸೋದು ಬೆನ್ನ ಮೇಲೆ ಇದೆ ಅಂತ ಕಾಣುತ್ತೆ. ನೀವು ಫಸ್ಟ್ ಕೊಡಲಿಲ್ಲ ಅಂದರೆ ನಾವು ಇನ್ನೇನು ತೋರಿಸೋಣ ನಿಮಗೆ. ಮರೆ ಆಫ್ರಿಕಾದ ಚೀತಾ ಇದೆ ಅಲ್ಲಿ. ನಮ್ಮಲ್ಲಿ ಮೋದಿಯವರು ಪ್ರಧಾನಮಂತ್ರಿಗಳು, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೋನೋ ರಾಷ್ಟ್ರೀಯ ಉದ್ಯಾನದಲ್ಲಿ ಇದೇ ಥರ ಚೀತಾಗಳನ್ನು ತಂದು ಬಿಟ್ಟಿದ್ರಲ್ವ. ಅದೇ ಥರ ಒಂದು ಚೀತಾ ನಮ್ಮ ಕರ್ನಾಟಕದ ಮೈಸೂರು ಝೂನಲ್ಲಿ, ನಮ್ಮ ಚಾಮರಾಜ ಒಡೆಯರವರ ಝೂ ಏನಿದೆ, ಮೃಗಾಲಯ ಅಲ್ಲಿದೆ. ಎಷ್ಟು ಮಾಡ್ತಾಯಿದೆ, ಒಂದೇ ಒಂದು ಕಾಣ್ತಾ ಇದೆ, ಪಾರ್ಟ್ನರ್ ಕಾಣ್ತಿಲ್ವೇ, ಏನು ಅಂತದ್ದು ಅರ್ಥ ಆಗ್ತಿಲ್ವೇ ಅಂದಂಗೆ. ಅಲ್ಲಿ ತಡಿಸಿ ಹಿಡ್ಕೊಳ್ಳಿ ಸ್ವಲ್ಪ ನೀರಿನ ಬಾಟ್ಲು. ಅಲ್ಲಿ ನೋಡ್ರಿ, ನಮ್ಮ 2ನೇ ಸೂಲಿನ ಜೀಬ್ರಾ ಇದಾವೆ. ಹಾಲೆಲ್ಲ ಎಷ್ಟು ಲೀಟ್ರ್ ಅಂತ ಕೇಳಬೇಡ್ರಿ, ಜೀಬ್ರಾ ಇದೆ. ಪಾಪ ಬಿಸಿಲು ತಾಡ್ಲಾರ್ದೆ ನೆರಳಿಗೆ ಆರಾಮಾಗೆ ಕೂತಿದ್ದಾವೆ. ಆಫ್ರಿಕನ್ ಜೀಬ್ರಾ, ಆಫ್ರಿಕನ್ ಹೆಸರುಗತ್ತೆ. ಹಿಂಗೆ ಗೊತ್ತಾತ ಇಲ್ಲಿತ್ತಲ್ಲ, ಹೆಸರುಗತ್ತೆ ಜೀಬ್ರಾ. ಒಳ್ಳೆ ಕತ್ತೆಗೆ ಅಥವಾ ಕುದುರೆಗೆ ನಮ್ಮ ಕಡೆ ಪಟ್ಟಿ ಬಳದಂಗಿದೆ.
ಕರೆಂಟ್ ಹೊಡೆದಿದೆಯಾ ಮರಿನು ಗೊತ್ತಿಲ್ಲ. ಕರಡಿ ಸ್ಲಾತ್ ಬಿಯರ್ ಜಾಲಿ ಒಳಗೆ ಒಂದಿನ ಡೆತ್ ಆತಂತಾರೆ. ಮರಿಗಳಿಗೆ ಮೋಸ್ಟ್ಲಿ ಫ್ಯಾಮಿಲಿ ಪ್ಯಾಕೇಜ್ ಜೊತೆಗೆ ಇತ್ತು. ದೊಡ್ಡದಿದೆ ಈ ಕಡೆ ಒಂದು ಆಟ ಆಡ್ತಾ ಇರಲ್ಲ, ಅಲ್ಲಿ ಮರಿಗಳಿದ್ದಾವೆ ನೋಡಿ. ಚೆನ್ನಾಗಿ ಕಾಣ್ತಾ ಇದೆ ಕರಡಿನ. ನಿಯರೆಸ್ಟಾಗಿ ನೋಡ್ಕೊಂಬಿಡಿ, ಕಣ್ಣು ತುಂಬ್ಕೊಂಬಿಡಿ. ಕೂದಲು ಕೇಳಬೇಡಿ, ಕರಡಿ ಕೂದಲು ಅಲ್ಲಿ ಹೋಯ್ತು ಮರಿಗಳೆಲ್ಲ ಆ ಕಡೆ ಸೈಡಿಗೆ. ಏನೋ ಹುಡುಕ್ತವೆ, ಗೆದ್ಲು ಹುಡುಕ್ತವೇನಪ್ಪ ಅವೆಲ್ಲ. ಇಂಥ ಬಿಸಿಲಲ್ಲಿ ಚೆನ್ನಾಗಿ ಕೇರ್ ಮಾಡಬೇಕು, ನೀರು ಹಾಕಬೇಕು. ಏನರಪ್ಪ ನೀವು ಹಿಂಗೇನು ಮಾಡೋದಿಲ್ಲ ಪಾಪ, ನೋವು ಜೀವ ಕಂಡ್ರಯ್ಯ. ಡ್ಯಾನ್ಸ್ ಮಾಡಬೇಕಾದ್ರೆ ಈಗ ನಮ್ಮ ಮೊನ್ನೆ ಕರಡಿಗಳು ಕಾಣಿಸ್ಕೊಂಡ್ವು ಅಂತ ಹೇಳ್ಬಿಟ್ಟು ನಮ್ಮ ಚಿತ್ರದುರ್ಗ ಬಾರ್ಡ್ರಲ್ಲಿ ಅಲ್ಲೆಲ್ಲ. ಬಟ್ ಅಲ್ಲಿ ಚಿತ್ರದುರ್ಗ ಆ ಕಡೆ ಓಕೆ, ಬಳ್ಳಾರಿ ಕಡೆ ಜಾಸ್ತಿ ಕರಡಿಗಳು. ಅದಕ್ಕೋಸ್ಕರನೇ ಕರಡಿಗಳ ಧಾಮ ಇದೆ ಅಲ್ಲಿ, ದಾರೋಜಿ ಇರಬೇಕು ಮೋಸ್ಟ್ಲಿ. ಯಾವುದು ಬಳ್ಳಾರಿಲಿದೆ ಕರಡಿ ಧಾಮ ಹೆಸರು ದಾರೋಜಿನ? ಕನ್ಫರ್ಮ್ ಇದ್ದರೆ ಓಕೆ, ಇಲ್ಲಾಂದರೆ ದಯವಿಟ್ಟು ಕಾಮೆಂಟ್ ಮಾಡ್ರಪ್ಪ, ನನಗೂ ತುಂಬ ದಿನ ಆಯ್ತು ಮರ್ತೋಗಿದೆ. ದಾರೋಜಿ ಕರಡಿ ಧರ್ಮ ಬಳ್ಳಾರಿ ಹಂಪೆ ಕಡೆ ಇತ್ತೇನೋ ಅನ್ಸುತ್ತೆ. ಕರಡಿ ಕೇಜು ನೆರಳಿಗೆ ಎಲ್ಲ ನಡೀತಾ ಇದೆ. ಪಾಪ ಗರಿ ಹಾಕಿ ತಂಪು ಇಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಣ್ಣಂದರು. ಕರಡಿ ಕುಟೀರ, ಕರಡಿ ಕುಡ್ತೀರ ಅಲ್ಲ ಕುಟೀರ. ಚೆನ್ನಾಗಿ ಮಾಡಿದ್ದಾರೆ ಮನೆ ಕರಡಿದು, ಚೆನ್ನಾಗಿದೆ. ಆಲ್ಮೋಸ್ಟು ಮೈಸೂರದ್ದು ಪ್ಲಸ್ ಪಾಯಿಂಟ್ ಏನು ಅಂದರೆ ಆಕರ್ಷಣೀಯವಾಗಿರ್ತಕ್ಕಂತಹ ಒಂದು ಅಲ್ಲಿ ನೆಲೆಸಲಿಕ್ಕೆ ಇರುವಂಥ ಸ್ಥಳದ ವಾತಾವರಣ. ಬೇಕಾಗಲಿಲ್ಲ ಅಂದರೆ ಕಾರ್ ಬಳಸ್ಬೋದು, ಚೆನ್ನಾಗಿದೆ. ಯಾರಿಗೆ ಕಾಲು ನೋವಿದೆ ನೀವು ನಡೆಸ್ಬೋದು. ಅಷ್ಟೊಂದು ಕಿಲೋಮೀಟ್ರ್ ತಿರುಗಾಡಬೇಕು ಅಂದರೆ ಮತ್ತೆ ಮಾಡ್ಬೋದು. ಜಲತರಂಗಿಣಿ ಇದೆ ಅಂತ ನೋಡೋಣ. ಹಾಗೆ ತರಂಗಿಣಿ, ಕನಕದಾಸರ ಮೋಹ ತರಂಗಿಣಿ ಐತಲ್ಲ ಅದಲ್ಲ, ಇದು ಜಲತರಂಗಿಣಿ. ಮೋಸ್ಟ್ಲಿ ಇಲ್ಲಿ ಫಾಲ್ಸ್ ಗಿಲ್ಸ್ ಆನ್ ಮಾಡ್ತಾರೆ ಅನಿಸುತ್ತೆ. ಇಲ್ಲ, ಮನಸ್ಸಿಗೆ ಕಣ್ಣಿಗೆ ಮುದ ಸ್ವಲ್ಪ ಅಲ್ಲಿ ನೋಡ್ರಿ, ಕಾಮನ್ ಬಿಲ್ ಥರ ಮೂಡಿರೋದು. ಏನು ಚೆನ್ನಾಗಿ ಮೂಡಿರೋದು. ಕಲರ್ 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 ಕಲರ್. ಮನೆ ಆಯಿತು ಹೋಳಿ, ಕಾಮನ ಬಿಲ್ಲಿನ ಹೋಳಿ. ಕೃಷ್ಣ ಮೃಗ ತುಂಬ ಇದ್ದಾವೆ. ಇದು ಕೃಷ್ಣ ಮೃಗಗಳು ಖ್ಯಾತ ಬಾಲಿವುಡ್ ನಟ. ಇದು ಗುರಿ ಹಿಟ್ಟು ಜೈಲಿಗೆ ಹೋಗಿ ಬಂದಿದ್ದಾರೆ. ಯಾರು ಅಂತ ಗೊತ್ತಿದ್ದಾರೆ ಕಾಮೆಂಟ್ ಮಾಡಿಬಿಡಿ. ಸುಮಾರು ಇದ್ದಾವೆ. ನೆರಳಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮರಗಳೆಲ್ಲ ಕೃಷ್ಣ ಮೃಗಗಳಿಗೆ ರೆಸ್ಟ್ ಮಾಡಲಿಕ್ಕೆ. ಇಲ್ಲಿ ಬ್ಲ್ಯಾಕ್ ಬಕ್ ನೋಡಿದ್ರಲ್ಲ, ಬ್ಲ್ಯಾಕ್ ಬಕ್ ಅತಿ ಹೆಚ್ಚು ನಮ್ಮ ಭಾರತದಲ್ಲಿ ಗುಜರಾತ್ ಭಾಗದಲ್ಲಿ ಹೆಚ್ಚು ಕಂಡುಬರುತ್ತೆ, ಅಂತ ಕರ್ನಾಟಕದಲ್ಲೂ ಕಂಡುಬರುತ್ತೆ. ಎಲ್ಲ ಆ ಕಡೆ ಇದೆ, ಮಲಗಿದಾವೆ, ರೆಸ್ಟ್ ಮಾಡ್ತಾ ಇದ್ದಾವೆ. ವಿಶಾಲವಾಗಿದೆ, ರೆಸ್ಟ್ ಮಾಡಲಿ ಬಿಡಿ. ಇಲ್ಲಿ ಅವು ಕೋಡ್ ನೋಡಿ ಅಷ್ಟೇ, ಜಸ್ಟ್ ಶಾರ್ಪ್ನೆಸ್ ಹೆಂಗಿದೆ ಅಂತ. ಒಂದು ಸತಿ ಹಾಕಿ ತಿವುದ್ರಪ್ಪ ಅಂತೇಳಿದ್ರೆ ಈ ಅಪ್ಪ ಬದುಕೋದು ಕಷ್ಟ ಮನುಷ್ಯ. ಭಾರಿ ಚೆನ್ನಾಗಿದೆ. ಚುಕ್ಕಿ ಜಿಂಕೆ ಇದೆಲ್ಲ ಕಾಣ್ತಿಲ್ಲಲ್ಲ, ಬರೀ ನಿಮ್ಗೆ ಚುಕ್ಕೆ ಕಾಣ್ತಿದ್ದಾವಲ್ವ, ಹತ್ತಿರ ನೋಡ್ರಿ ಎಷ್ಟೊಂದು ಚುಕ್ಕಿ ಜಿಂಕೆ, ಡಾಟ್ ಸ್ಪಾಟ್ ಇರತಕ್ಕಂತಹ ಜಿಂಕೆಗಳು. ಕೋಡು ನೋಡ್ರಿ, ಅವು ಮರದ ಕೊಂಬೆ ಹರಡ್ಕೊಂಡಿದ್ದಾವೆ. ಆ ಕಡೆ ಬೋಡಿ ಹಾರಾಡ್ತಿದ್ದಾವೆ. ಶಬ್ಬಾಷ್, ಇಷ್ಟೊಂದು ಜಿಂಕೆನಾ? ಬ್ರೀಡಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬೇಸಿಗೆಲಿ ನೋಡಿ ಏನು ಚೆನ್ನಾಗಿ ಕೂತಿದ್ದಾವೆ ಅವು ಚಿಕ್ಕಿ ಜಿಂಕೆ. ಇಲ್ಲಿ ನೋಡಿ ಸ್ಪಾಟೆಡ್ ಡಿಯರ್, ಚೀತಲ್ ಅಂತ ಕರೀತಾರೆ ಹಿಂದೀಲಿ. ಇಲ್ಲೊಂದು ನಿಂತಿದೆ ಮುಂದಗಡೆ ಮರಿ ಒಂದು ನಿಂತುಕೊಂಡಿದೆ ಚಿಕ್ಕ ಜಿಂಕೆ. ಆ ಕಡೆ ಒಂದು ಕಡೆ ಎಲ್ಲ ಹೆಂಗಿದೆ ನೋಡಿ ಚಿಕ್ಕ ಜಿಂಕೆ. ಝೂಮ್ ಮಾಡಿ ನೋಡಿ, ಲವ್ಲಿ ಲವ್ಲಿ ಲವ್ಲಿ. ನಮಗೆ ಬೇಕು ಸಾಕಂತ ಕೇಳ. ಕೆಸರು ಜಿಂಕೆ, ಎಷ್ಟು ವೆರೈಟೀಸ್ ಇದೆ ಜಿಂಕೆಯಲ್ಲಿ. ಇದು ಕೆಸರು ಜಿಂಕೆ ಅಂತೆ. ಆ ಕಡೆ ಎಲ್ಲ ಕೆಸರಲ್ಲೇ ಇರೋದು ನೋಡಿ, ಕೂತಿದಾವೆಲ್ಲ ಎಲ್ಲವೂ ಕೆಸರಲ್ಲೇ ಆರಾಮಾಗಿ. ಕೆಸರು ಜಿಂಕೆ ಇದು ಮಾತ್ರ ಹತ್ತಿರ ಇದೆ. ನಮ್ಮ ದಾವಣಗೆರೆ ಆನಗೋಡು ಪಾರ್ಕಲ್ಲೂ ಇದ್ದಾವೆ, ನಾವೇನಿಲ್ಲ ಅಂದ್ವಾ. ಹೋಗ್ರಿ ಒಂದು ಸತಿ ನೋಡ್ಕೊಂಬರ್ರಿ. ಸ್ವಲ್ಪ ಪ್ರಾಣಿಗಳು ಕಡಿಮೆ, ಈ ಥರ ಜಿಂಕೆ ಮಾತ್ರ ಜಾಸ್ತಿ ಇದೆ ನಮ್ಮ ದಾವಣಗೆರೆ ಆನಗೋಡು ಇಂದಿರಾ ಪ್ರಿಯದರ್ಶಿನಿ ಪಾರ್ಕಲ್ಲಿ.
ಕೆಸರು ಜಿಂಕೆಗಳು ಇಲ್ಲೂ ಕೂಡ ಇದ್ದಾವೆ. ಯಾರಿಗಾದರೂ ಬೇಕಾದಲ್ಲಿ ಸಿಗೋದಿಲ್ಲ, ಮೃಗಾಲಯ ಝೂಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ಇರತಕ್ಕಂಥದ್ದು ಹಂದಿ ಜಿಂಕೆ ಅಂತೆ ನೋಡಿ. ಹಂದಿ ಥರ ಇದ್ದಾವ, ಹೊಟ್ಟೆ ಥರ ಕಾಣುತ್ತೆ ಅಷ್ಟೇ, ಮುಖ ಹಂಗೆ ಕಾಣುತ್ತಾ? ದೇವರ, ಇರಲಿದ ಹಂದಿ ಜಿಂಕೆ ತುಂಬ ಇದ್ದಾವೆ. ಹಂದಿ ಜಿಂಕೆಗಳು ವಿಶೇಷವಾಗಿ ಎಲ್ಲಿ ಸಿಗುತ್ತೆ ನೋಡೋಣ. ಇವು ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ್, ನೇಪಾಲ್, ಭೂತಾನ್ ಆ್ಯಂಡ್ ಕಂಬೋಡಿಯಾ ಅಲ್ಲಿ ಸಿಕ್ಕಿರ್ತಕ್ಕಂಥ ಹಂದಿ ಜಿಂಕೆಗಳು. ಇಲ್ಲಿ ಕಾಡು ಕೋಣ ಇದ್ದಾವೆ, ಕಾಟಿ ಅಂತ ನಾವು ಏನು ಕರಿತೀವಿ ಅದು. ಮತ್ತು ಕೇಳಬೇಡಿ ಎಷ್ಟನೇ ಲ್ಯಾಕ್ಟೇಷನ್ ಅಣ್ಣ ಅಂತ, 4 2ನೇ ಲ್ಯಾಕ್ಟೇಷನ್ ಅಂದ್ಬಿಡ್ತೀನಿ ನಾನು. ಸುಮ್ಮನೆ ತಮಾಷೆಗನ್ನಪ್ಪ, ಮತ್ತು ನೀವು ಸೀರಿಯಸ್ ಆಗಿ ತಿಳ್ಕೊಬೇಡಿ ಅಲ್ಲ, ತಿಳ್ಕೊಬೇಡಿ. ಹೋಗ್ತಾ ಇದ್ದಾವೆ ವಾಪಸ್ ನಾವು ಬರೋ ಟೈಮಿಗೆ. ಅಲ್ಲಿ ನೋಡ್ರಿ ಅವು, ಯಪ್ಪ ಕೋಡು ಬೂಟ್ ಹಾಕ್ಕೊಂಡು ನಿಂತಿರಂಗಿದ್ದಾವೆ. ಅಯ್ಯೋ ಸಖತ್ತಾಗಿದ್ದಾವೆ ನೋಡಿ. ಹಿಂಗೆ ಆ ಕಡೆ ಎಲ್ಲ ಮೇವು ತಿಂತಾಯಿದ್ದಾವೆ. ಜಾಗ ಚೆನ್ನಾಗಿದೆ ನೋಡ್ರಿ. ಆನೆ ಬಂತಂದು ಆನೆ, ಆಫ್ರಿಕನ್ ಆನೆ, ಇಂಡಿಯನ್ ಆನೆ, ಚೆನ್ನಾಗಿ ಮಾಡಿದ್ರು ಆನೆಗೆ. ಅಲ್ಲೇ ಒಂದಿದೆ, ಸಾಹೇಬರು ಒಯ್ತಾ ಇದ್ದಾರೆ, ಮೇವು ಒಯ್ತಿದ್ದಾರೆ ಏನಪ್ಪ ಅದಕ್ಕೆ, ಮಾವುತರು. ಅವನೇ ಬಂತಂದು ಆನೆಗೆ ಚೆನ್ನಾಗಿ ಮಾಡಿದ್ರು. ಆ ಕಡೆ ಏನು ಕಾಲ ಆನೆ ನಿಲ್ಲಲಿಕ್ಕೆ ಜಾಗ, ಅವೆಲ್ಲ ಸ್ನಾನ ಮಾಡ್ಸೋಕ್ಕೆ, ಅದಕ್ಕೆ ಮೇವು ಹಾಕಲಿಕ್ಕೆ, ರಾತ್ರಿ ಸ್ಟೇ ಆಗಲಿಕ್ಕೆ. ನೋಡ್ರಿ ಅದು ಆನೆ ಇಷ್ಟು ಚೆನ್ನಾಗಿ ತಿಂತಾಯಿದೆ. ಎಲಿಫೆಂಟ್ಗೆ ಚೆನ್ನಾಗಿದೆ ಮನೆ. ಏನು ವಯಸ್ಸಾಗಿದೆಯಾ? ಏನಿದು ಒಂದು ಅರ್ಥ ಆಗ್ತಿಲ್ವ ಇದು? ಪಾಪ ಯಾಕೋ ನನಗೆ ಚೆನ್ನಾಗಿ ಕಾಣ್ತಾ, ಮೇವು ಚೆನ್ನಾಗಿ ತಿಂದಿಲ್ಲೇನಪ್ಪ ಅನಿಸ್ತಾ ಇದೆ. ಕೋಡ್ ನೋಡ್ರಿ ಅದು, ಆಫ್ರಿಕಾದ ಆನೆ. ಏನ್ರಿ ಅದು ದಂತ, ಬೊಬ್ಬ ಬರೋಬ್ಬರಿದೆ ದಂತ ಮಾತ್ರ. ಆಫ್ರಿಕಾದ ಆನೆ ಇದು. ಹಳೇ ಆನೆ ಬಿಡಪ್ಪ ಇದು. ನಾನು ಸಣ್ಣನಿದ್ದಾಗ, ಅಂದರೆ ಹೈಸ್ಕೂಲು ಪ್ರೈಮರಿಲಿದ್ದಾಗ ಬಂದಾಗಲೂ ಇದೇ ಇತ್ತು, ಈಗಲೂ ಇದೆ. ವಯಸ್ಸಾಗಿದೆ ಅನ್ಸು ಮೇಲೆ ಗೊತ್ತಾಗ್ತಾ ಇದೆ. ಆಫ್ರಿಕಾದ ಆನೆ ಸಖತ್ತಾಗಿದೆ. ಇಲ್ಲಿ ನೋಡ್ರಿ ಎಲ್ಲ ಕಾಟಿ ಎಮ್ಮೆಗಳು ಚಂದ ಮೇವು ಹಸಿರು ಸಾಯಂಕಾಲ ಹಾಕಿದ್ದಾರೆ ಅನಿಸುತ್ತೆ, ಎಲ್ಲ ಹಾಕಿ ತಿಂತಾ ಇದ್ದಾರೆ. ಗುಡ್. ಅಂಗಲ್ಲಿಂದ ಚೆನ್ನಾಗಿ ಗೊತ್ತಾಗ್ತಾಯಿದೆ. ಅಣ್ಣ ನೋಡ್ರಿ ಎಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ಅವ್ರಿಗೆ ಏನು ಮಾಡ್ತಾಯಿಲ್ಲ, ಗೊತ್ತಾಗ್ಬಿಡುತ್ತೆ. ನಮ್ಮವರು ನಮಗೆ ಮೇವು ತಂದು ಕೊಡ್ತಾರೆ, ಹುಲ್ಲು ತಂದು ಹಾಕ್ತಾರೆ, ನೀರು ಹಾಕ್ತಾರೆ ಅಂಥೇಳಿ. ಅಣ್ಣ ಬೇಯಿಸೋ ಹೋಗಿಬೇಡಣ್ಣ, ಚೆನ್ನಾಗಿದ್ದಾರೆ ಒಳ್ಳೆ. ಇಲ್ಲಿ ಸೌಂಡ್ ಬರ್ತಾ ಇದೆ. ನಿಶಾಚರ ಪ್ರಾಣಿಗಳು, ಕಣ್ಣಿಗೆ ಕಾಣದ ಪ್ರಾಣಿಗಳು. ನಿಮ್ಮ ಕಣ್ಣಿಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಏನಿದೆ ಇಲ್ಲಿ? ಏನು ಕಾಣಂಗಿಲ್ವೇ? ಈ ಥರದೊಂದು ಪ್ರಾಣಿ ಇದೆ ಏನೋ, ಅಲ್ಲಿ ಕಾಣ್ತಾ ಇಲ್ಲ ನಮ್ಮ ಕಣ್ಣಿಗೆ. ನಿಮ್ಗೇನಾದರೂ ಕಾಣ್ತಾ ಇದೆಯಾ? ಅಲ್ಲಿ ಮೂಲೆಗಿದೆ, ಮಲಗಿದೆ ಅದು ಪಾಪ. ಮುಳ್ಳಹಂದಿ ಇದೆ, ಮುಳ್ಳಹಂದಿ ಸಿಕ್ತು, ಭಾರತೀಯ ಮುಳ್ಳಹಂದಿ. ಫ್ಯಾಮಿಲಿನೇ ಇದೆ ಅವರೇ ಅದು. ಎಲ್ಲಿ ಸರ್ ಕಾಣಂಗಿಲ್ಲ? ಕೂಡಾಕಿದ್ರಾ? ಓಕೆ, ನೀವು ಹಾಕ್ಲಿಕ್ಕೆ ಬಂದರೆ ನಿಮ್ಗೆ ಡಿಸ್ಟರ್ಬ್ ಮಾಡುತ್ತೆ ಅದು. ಹಾಂ, ಕರೆಕ್ಟ್. ಚೆನ್ನಾಗಿದೆ ನೋಡಿರಿ, ಮೀರ್ಕ್ಯಾಟ್ ಅಲ್ಲ, ಮುಂಗ್ಸಿ ಥರ ಇದ್ದಾವೆ. ಇದಕ್ಕೆ ಮೀರ್ಕ್ಯಾಟ್ ಅಂತ ಕರೀತಾರೆ. 1 2 3 ಎಲ್ಲ ಫ್ಯಾಮಿಲಿ ಇಲ್ಲೇ ಇದ್ದಾವೆ. ಮೀರ್ಕ್ಯಾಟ್ ಚೆನ್ನಾಗಿದೆ. ಬ್ರೀಡಿಂಗ್ ಮಣ್ಣೊಳಗೆ ಮಾಡುತ್ತಾ ಇದು, ಹೀಗೆ ಬಾಕ್ಸ್ ಏನು ಇಟ್ಟಿಲ್ಲ, ಮೋಸ್ಟ್ ಮಣ್ಣೊಳಗೆ ಮಾಡೋದು. ಪೋಸ್ಟ್ ಕೊಡ್ತಾರೆ ಮೂರು. ಮೀರ್ಕ್ಯಾಟ್ ತುಂಬ ಇದೆ ಒಳಗೆ. ಇದು ಏನಕ್ಕೆ ಪಂಜರ ಅಂದರೆ ರಾಜರ ಕಾಲದ್ದು, ರೆಸ್ಕ್ಯೂ ಮಾಡಲಿಕ್ಕೆ ಪ್ರಾಣಿಗಳನ್ನು ಮಾಡಿಸಿರ್ತಕ್ಕಂಥದ್ದು. ನಿಂತ್ಕೊಂಡ್ರೆ ಹೈಟಾಗಿ ನಿಲ್ಲಿ, ಆರಾಮಾಗಿರಬೇಕು ಅಂಥೇಳಿ. ಹೆಂಗಿದೆ ನೋಡ್ರಿ, ಇವೆಲ್ಲ ಹಾಕಿ ತಿರುಗಿಸಿದ್ರೆ ಓಪನ್ ಆಗೋದು. ರಾಯಲ್ ಹೆರಿಟೇಜ್
ರೈನೋಸ್ರಸ್ಸು ಆಗಲೇ ನಮಗೆ ಕಾಣಿಸ್ಲಿಲ್ಲ ಬ್ಯಾಕಿಂದ, ಈಗ ನೋಡಿರಿ ಫ್ರಂಟು ಏನು ಚೆನ್ನಾಗಿ ಕಾಣುತ್ತೆ. ಮೇವು ತಿಂತಾಯಿದೆ. ಆ ಕಡೆ ಒಂದಿದೆ ಒಳಗೆ, ನೋಡ್ತಾ ಇದ್ರಿ, ಈ ಕಡೆ ಒಂದು ಮೇವು ಚೆನ್ನಾಗಿ ತಿಂತಾಯಿದೆ. ಮೇವು ಬಂದಾಗಲೇ ಹೊರಗೆ ಬರೋದು ಅವೆಲ್ಲ. ಅಯ್ಯೋ ಅವಕ್ಕೂ ಗೊತ್ತು, ಹೋಗ್ರ ಮರೆ ನೀವು ಫ್ರೀಯಾಗಿ ನೋಡ್ಕೊತೀರಾ. ಮೇವು ತಂದು ಹಾಕೋರಿದ್ರೆ ಆರಾಮಾಗಿ ನಾವು ಬೇಕಾದ್ರೆ ಫೋರ್ಸ್ ಕೊಡ್ತೀವಿ ಅಂತೀವಿ. ಭಾರತದ ಗೆಂಡಾಮೃಗ ಇದು, ನೋಡ್ಕೊಳ್ಳಿ ಬಿಡಿ, ತಿನ್ಕೊಳ್ಳಿ. ಇಲ್ಲಿ ನೋಡಿರಿ ಬ್ಯಾಕ್, ಇದೇನು ರೀ ಅದು ಕವಚ, ಯುದ್ಧಕ್ಕೆ ನಿಂತಿರೋ ಥರ ಐತಿ ಕವಚ, ಬ್ಯಾಕ್ ಪೌಚು ಎಲ್ಲ ಫಿಟ್ ಹಾಕಿ ಹಂಗೆ ಯುದ್ಧಕ್ಕೆ ಹೊರಟಿರೋ ಥರ ಕಾಣುತ್ತೆ. ಇಷ್ಟು ವೆರೈಟಿಯ ಹಾವುಗಳಿದ್ದಾವೆ. ಇಗ್ವಾನ ಇದ್ದಾವೆ, ಸಾಮಾನ್ಯ ತೋಳದ ಹಾವು ಅಂತೆ, ನಾಗರ ಹಾವು ನೋಡಿದ್ರೆ, ವಂಡದ ಹಾವು ನೋಡಿದ್ರೆ, ರಾಮಬಾಣದ ಹಾವು, ಕಟ್ಟಾವು, ಗರಗಸ ಮಂಡಲ, ಹಸಿರು ಹಾವು, ಕೆರೆ ಹಾವು, ಇಷ್ಟೊಂದು ಹಾವು ಇದಾವೆ. ಬರ್ರಿ, ಟೈಮ್ ಯಾಕೆ ವೇಸ್ಟ್ ಮಾಡೋಣ. ಇಲ್ಲಿದ್ದಾವೆ ಹಾವು. ಯಾವ್ಯಾವ ಹಾವು? ಮರಳು ಹಾವು ನೋಡ್ರಿ, ಮರಳೊಳಗೆ ಮತ್ತು ಎಲ್ಲಿದೆ ಮರಳು ಹಾವು? ದಿಸ್ ಇಸ್ ಟು ಮಚ್. ಈ ಕಡೆ ಐತಾ? ಇಲ್ಲಿ ಬಾಕ್ಸಲ್ಲಿ ಐತಿ. ಸಾಮಾನ್ಯ ಜಾತಿ ಇದು, ಸಾಮಾನ್ಯ ಜಾತಿ ಹಾವು ಬಾಕ್ಸ್ ಒಳಗೆ ಕೂತಿದೆ. ಇಲ್ಲ, ಹಾರುವ ಹಾವು ಇದು, ಫ್ಲೈಯಿಂಗ್ ಸ್ನೇಕು, ಹಾರುತ್ತಿದ್ದು ಫ್ಲೈಯಿಂಗ್. ಯಾವುದು? ಕಟ್ಟಾವು ಎಲ್ಲಿದೆ? ಕಟ್ಟಾಕಿದೆ, ಅಲ್ಲಿ ಮಲಗಿದೆ, ಒಳಗೆ ಮಲಗಿದೆ. ಕಟ್ಟಾವು, ನಾಗರ ಹಾವು ಕೆಳಗೆ ಇಳಿತಾ ಇದೆ. ನಾಗರ ಹಾವು ಎಷ್ಟು ಇದಾವೆ? 2, 3 ಇದಾವೆ. 3 ನಾಗರ ಹಾವು ಹೊರೆ ಬಿಟ್ಟಿದೆ. ಕೈ ಅಂತಾರಲ್ಲ, ತಿರುಗ್ತಾ ಇದೆ. ಹಾವು ನೋಡಿರ್ತೀರ ಆಲ್ಮೋಸ್ಟ್. ಪೈಥಾನ್ ಹೆಬ್ಬಾವು ಮಲಗಿದೆ. ಹೆಬ್ಬಾವು ಪ್ರಿಯರು ರಾಕ್ ಪೈಥಾನ್ ಅಂತಾರು ಕರೀತಾರೆ. ಇಲ್ಲಿದೆ 18 ಇಂದ 300 ಇಂಚು, 118 ಇಂದ 300 ಇಂಚು ಇರುತ್ತೆ ಅಂತ ನೋಡಿ. ಇವ್ರಿಗೆ ಬರೀ ಕೆರೆ ಹಾವುಗಳು ಸಿಕ್ಕಿದಾವೆಲ್ಲ ತಂದು ಬಿಟ್ಟಿದ್ದಾರೆ ಅಂತ ಕಾಣ್ತಾರೆ. ರೆಸ್ಕ್ಯೂ ಮಾಡಿದಾವ ಎಷ್ಟೊಂದಿದ್ದಾವೆ ಕೆರೆ ಹಾವು. ಭಾರಿ ಉದ್ದ ಬೀಳುತ್ತೆ, ಎಷ್ಟೇ ವೇಟೇಜ್ ಇರ್ತಾವೆ ಇವೆಲ್ಲ. ವಿಷ ಇಲ್ಲ ಅಂತಾರೆ, ತುಂಬಾ ಇದೆ. ಹಾವು ಕೆಳಗೆ ಅಲ್ಲಿ ಮೇಲೆ ನೋಡ್ತಾ ಇದೆ. ನಾನು ಗುರಾಯಿಸ್ತಾ ಇದೆ, ಇದು ನನಗೇ ಗುರಾಯಿಸ್ತಾ ಇದೆ. ನಾನು ನಾಗರಾಜನಲ್ಲ, ಗುರಾಯಿಸ್ತಾ ಇರೋದು ನೋಡ್ರಿ. ಶಬ್ಬಾಷ್, ಎಲ್ಲೋ ನೋಡ್ದಂಗಿತ್ತಲ್ಲ ಅಂತ ಗುರಾಯಿಸ್ತಾ ಅದು. ಭಯ ಆಗ್ತೈತೆ ಅವಿಗೆ. ಸಾರಿ ಬಸ್. ಅವು ಮೂಲಲ್ಲಿದೆ, ತುಂಬ ದೊಡ್ಡದಾಗಿದೆ. ಕೆಳಗೆ ಬರ್ತಾ ಇಲ್ಲ ಕಣ್ರಿ, ಚೆನ್ನಾಗಿದೆ. ಆನೆಕೊಂಡ, ಗ್ರೀನ್ ಆನೆಕೊಂಡ ನೋಡ್ರಿ. ನಾನು ನೋಡಿದಾಗ ಸಣ್ಣ ಮರಿ ಇತ್ತು, ದೊಡ್ಡದಾಗಿದೆ ಈಗ. ನೀರೊಳಗೆ ಗ್ರೀನ್ ಆನೆಕೊಂಡ. ಹ್ಞೂ, ಬಾಯಿಯ ಕೆಳಗೆ ದೊಡ್ಡದು ಅನಕೊಂಡ. ಅನಕೊಂಡ ಹೆಬ್ಬಾವು ಕಣ್ ತೆಗಿಯೋದು ಚೆನ್ನಾಗಿದೆ ಅಂತ ಕೇಳ್ತಿಲ್ಲ ನೀನು. ದೊಡ್ಡದು ಕಣಿಯೋದು ಉಸಿರು ಇಟ್ಕೊಂಡು ಬರೋಬ್ಬರಿ ಇದೆ. ಭಾರಿ ದೊಡ್ಡದಿದೆ. ಆನಕೊಂಡಾಗಿಂತ ದಪ್ಪ ಇದು, ಉದ್ದ ಐತಿದು. ನಿಮ್ಮೂರಾಗ ಐತೆ ನಮ್ಮ ಈ ಥರದ್ದು? ಇಲ್ಲಲ್ಲ. ಇಲ್ಲಿ ಮೊಸಳೆ ಇದೆ. ಆ ವುಡ್ಗೂ ಮೊಸಳೆಗೂ ಒಂದಿಷ್ಟು ಇದಾಗಬಾರ್ದು, ಕನ್ಫ್ಯೂಸ್ ಆಗಬಾರ್ದು ಅಂತ ಹಾಕಿದಾರೋ ಏನೋ ಗೊತ್ತಿಲ್ಲ. ಉದ್ದ ಇದೆ ಮೊಸಳೆ.
ಅಲಿಗೇಟರ್ಸ್ ಇದ್ದಾವೆ, ಮೊಸಳೆಗಳಿದ್ದಾವೆ, ಮಲಗಿದ್ದಾವೆ. ಆ ವುಡ್, ಆ ಮರದ ತುಂಡಿಗೂ ಅಲ್ಲಿ ಮಲಗಿದೆಯಲ್ಲ ಅದಕ್ಕೂ ಏನ್ರಿ ಸ್ವಲ್ಪ ವ್ಯತ್ಯಾಸ. ಹಲ್ಲು ನೋಡ್ರಿ ಅದ್ರದ್ದು ಹಲ್ಲು ನಮ್ಮ ತಲೆ ಹಂಗೆ ಚುಚ್ಕೊಂಡ್ಬಿಡ್ತಾನಪ್ಪ, ಹಂಗೆ ಅಲ್ಲಾಡ್ದೆ ಶೇಕ್ ಹಲ್ಲು ಅಂತ. ಬರಬ್ಬರಿ ಇದೆ, ದೊಡ್ಡದಾಗಿದೆ. ನೋಡ್ತಾ ಇದ್ದೀರಲ್ಲ, ಈ ಬರಬ್ಬರಿ ದೊಡ್ಡದೈತೆ ಕಣ್ರಿ. ಅಜ್ಜಿ ನಮ್ಮ ಹುಡುಗ ಅದ್ರ ಮೇಲೆ ಮಲಗ್ಬೋದು ಅಂತಾನೆ. ಆಯ್ತಪ್ಪ, ಫ್ರೀ ಸಿಕ್ಕ ಮಲಗಂತೆ. ಹೆಂಗಿದೆ, ಸೂಪರ್ ಅಲ್ಲ. ಫೀಡ್ ಗೀಡ್ ಹಾಕಿದಾರಂತ ಅಣ್ಣವ್ರು ಅಂತಿದ್ರು ಆಗಲೇ. ಫೀಡಲ್ಲಿ ಹಾಕಿದ್ವಿ, ಚಿಕನ್ ಹಾಕ್ತೀವಿ, ಮಟನ್ ಹಾಕ್ತೀವಿ, ಫಿಶ್ ಹಾಕ್ತೀವಿ ಅಂತ. ಹಾಕ್ರಪ್ಪ, ಏನು ಹಾಕ್ತೀರ. ಇದೆ ನೋಡ್ರಿ, ಹಂಗ ನೋಡ್ರಿ. ಯಪ್ಪ, ರೆಸ್ಟ್ ಮಾಡ್ತಾಯಿತ್ತು ನೀರಲ್ಲಿ. ಇಲ್ಲಿರೋದು ನೋಡ್ರಿ ಅದಕ್ಕಿಂತ ದೊಡ್ಡದು. ಅದು ಮೂಗು ಸಾರಿ ಬಾಯಿ ಎಷ್ಟು ಉದ್ದ ಇದೆ. ಇಲ್ಲಿ ನಿಂತ್ಕೊಂಡೇ ಹಾಕ್ಬೇಕು ಇವರು. ಇಲ್ಲೊಂದು ಕೇಜ್ ಇದೆ, ಕೇಜಲ್ಲೇ ಫೀಡ್ ಹಾಕಬೇಕು. ಇಲ್ಲ ಹತ್ರ ಹೋದ್ರೆ ಫಿನಿಶ್ ಮಟಾಶ್. ಇದು ನೋಡ್ರಿ ಅಜ್ಜಿ, ಕೇಜಲ್ಲಿ ತೋರ್ಸೋಕ್ಕಾಗ್ತಿಲ್ಲ, ಅಜ್ಜಿ ಮಲಗಿದ್ದಾರೆ. ಬ್ಯೂಟಿ. ಬ್ರೀಡಿಂಗ್ ಮಾಡಿಸಿರಂತ ಮೊದಲು ಎರಡೇ ಇದ್ವಿ. ಹೆಸರು ಇದಾವಲ್ಲ. ಹಾಂ ಹಾಂ, ಖುಷಿ. ಹುಟ್ಟಿದ ಮರಿಗಳ ಎಲ್ಲ ಡೇಟಾ, ರಾಣಿ ಯಾವಾಗ ಹುಟ್ಟಿತು ಏನೋ ಬ್ರೀಡಿಂಗ್ ಮಾಡಿಸಿದ್ದಾರೆ. ಇವೆಲ್ಲ ಕೂಡ ವಿತ್ ಡೇಟ್ ಆಫ್ ಅಗಸ್ತ್ಯ, ಸೃಷ್ಟಿ, ಭರತ, ಮೇರಿ, ಬಬಿ, ಲಕ್ಷ್ಮಿ, ಖುಷಿ ಬ್ರೀಡಿಂಗ್ ಮಾಡಿಸಿದ್ದಾರೆ ಇವೆಲ್ಲ. ಫೀಡ್ ಭರತ್, ಮೇರಿ, ಬಬಿ, ಲಕ್ಷ್ಮಿ. ಆ ಕಡೆ ಎರಡಿದ್ದಾವೆ, ಸೃಷ್ಟಿ, ಅಗಸ್ತ್ಯ. ಆ ಕಡೆ ಎರಡಿದ್ದಾವೆ. ಮೋಸ್ಟ್ ಮೇಲ್ ಫೀಮೇಲ್ ಇರಬೇಕು. ಬ್ರೀಡಿಂಗ್ ಏನಾದರೂ ಹಾಕಿರ್ಬೋದು, ಹೇಳಲಿಕ್ಕಾಗಲ್ಲ. ರಬ್ಬರ್ ದೊಡ್ಡದಿದ್ದಾವಪ್ಪ. ಜಿರಾಫೆ. ಬ್ಯೂಟಿ. ಅಟ್ ದಿ ಎಂಡ್ ಆಫ್ ದ ಝೂ. ಜಿರಾಫೆ ಕೇಜಲ್ಲಿ ಇದ್ದೀವಿ ಅಂದರೆ ಇವತ್ತು ಝೂನಲ್ಲಿ ಕೊನೆಯದಂತ ಇರತಕ್ಕಂಥದ್ದು. ಅಲ್ಲೇ ನೋಡಿ ನಿಂತಿದೆಯಲ್ಲ, ಎಷ್ಟು ಚೆನ್ನಾಗಿ ನಿಂತಿದೆ. ಮೋಸ್ಟ್ಲಿ ಬ್ರೀಡಿಂಗ್ ಕೇಜಿಗಾಗಿ ಬಿಟ್ಟಿದ್ದಾರೆ, ಬ್ರೀಡ್ ಮಾಡಿಸ್ಲಿಕ್ಕೆ ಅನ್ಸುತ್ತೆ, ತಳಿ ಅಭಿವೃದ್ಧಿಗೆ. ಹಾಗಾಗಿ ಸೂಪರಾಗಿದೆ, ಜೋಡಿ ಆಗಿದೆ ಅದು, ಹಾಗಾಗಿ ತೆಗಿತಾ ಇಲ್ಲ. ಹೇಗೆ ಅನಿಸ್ತಾ ಇದೆ ವಿಡಿಯೋ? ನಮ್ಮ ಮೈಸೂರು ಮೃಗಾಲಯದು ಎಷ್ಟು ಚೆನ್ನಾಗಿದೆ, ಬ್ರೀಡಿಂಗಿಗೆ ನಿಂತಿದೆ ಅದು. ಜನ ಡಿಸ್ಟರ್ಬ್ ಮಾಡ್ತಿದ್ದಾರೆ. ಒಳ್ಳೆ ಹೈಟ್ ಇದ್ದಾವೆ ಎರಡೂ ಕೂಡ. ಹೇಗೆ ಅನಿಸ್ತಾ ವಿಡಿಯೋ ಸ್ನೇಹಿತರೆ? ಅಂದಾಗೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವೀಡಿಯೋನ ಹಾಗೇ ನೋಡ್ತಾ ಇದ್ರಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋರೇನು ಅಡ್ಡಿಲ್ಲ. ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಪ್ಪ. ಸಹಕಾರ ಕೊಡ್ರಿ, ಪ್ರೋತ್ಸಾಹ ಕೊಡ್ರಿ. ಫಿಮೇಲ್ ರೆಡಿ ಆಗಿಲ್ಲ ಪಾಪ, ಅದು ಮೇಲ್ ಸತಾಯಿಸ್ತದೆ. ಹಿಂಗೆ ನೈಸ್. ಆಯಿತು, ವಿಡಿಯೋ ಎಂಡ್ ಮಾಡುವ ಇಲ್ಲಿಗೆ. ಥ್ಯಾಂಕ್ ಯು.